ಈಗೋ ನೀವು ಉಪವಾಸವನ್ನು ನೋಡಿದರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಭಾಗವಾಗಿದೆ. ನಾವು ಇದನ್ನು ಶತಮಾನಗಳಿಂದ ಅನುಸರಿಸುತ್ತಿದ್ದೇವೆ. ವಿಶೇಷವಾಗಿ ನವರಾತ್ರಿ ಮತ್ತು ಷಷ್ಠಿ ಸಮಯದಲ್ಲಿ ಜನರು ಮಧ್ಯಂತರ ಉಪವಾಸವನ್ನು ತೆಗೆದುಕೊಳ್ಳುವುದು ಸಾಮಾನ್ಯವಾಗಿದೆ. ಹಾಗಾದರೆ ಈ ಉಪವಾಸವು ನಮ್ಮ ಆರೋಗ್ಯಕ್ಕೆ ಲಾಭಕರವೇ ಅಥವಾ ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆಯೇ? ಅದನ್ನೇ ನಾವು ಈ ವಿಡಿಯೋದಲ್ಲಿ ಡಾಕ್ಟರ್ ಸುಂಬು ಸುಂದರ್, ಬೆಕ್ಬೋನ್ ಹೆಲ್ತ್ ಸ್ಪೆಷಲಿಸ್ಟ್ ಅವರ ಸಂಶೋಧನೆಯ ಆಧಾರದ ಮೇಲೆ ನೋಡೋಣ. ಉಪವಾಸಕ್ಕೆ ಹಲವಾರು ವಿಧಗಳಿವೆ. ಉದಾಹರಣೆಗೆ 16R ಉಪವಾಸವಿದೆ. ಕೆಲವರು ದಿನಕ್ಕೆ ಒಂದು ಊಟ ಮಾಡುತ್ತಾರೆ, ಇನ್ನು ಕೆಲವರು ಕೇವಲ ದ್ರವಗಳನ್ನು ಮಾತ್ರ ಸೇವಿಸುತ್ತಾರೆ. ಈ ಎಲ್ಲ ವಿಭಿನ್ನ ರೀತಿಗಳಿದ್ದರೂ ಮೂಲ ತತ್ವ ಒಂದೇ ಆಗಿದೆ. ಹಿಂದೂ ಧರ್ಮ, ಇಸ್ಲಾಂ ಮುಂತಾದ ಅನೇಕ ಧರ್ಮಗಳು ಉಪವಾಸವನ್ನು ಪ್ರೋತ್ಸಾಹಿಸುತ್ತವೆ. ಹಾಗಾದರೆ ಉಪವಾಸದ ಲಾಭಗಳು ಯಾವುವು ಎಂಬುದನ್ನು ನೋಡೋಣ. ಮೊದಲು, ಇದು ಮೆಟಾಬಾಲಿಕ್ ಆರೋಗ್ಯವನ್ನು ಸುಧಾರಿಸುತ್ತದೆ. ಸಂಶೋಧನೆಯ ಪ್ರಕಾರ ಮಧ್ಯಂತರ ಉಪವಾಸ ಮಾಡುವವರಿಗೆ ಮೆಟಾಬಾಲಿಸಂನಲ್ಲಿ ಉತ್ತಮವಾದ ಉತ್ತೇಜನ ಸಿಗುತ್ತದೆ. ಇದರ ಪರಿಣಾಮವಾಗಿ ಮುಖ್ಯವಾಗಿ ಕೊಬ್ಬು ಕರಗುವುದರಿಂದ ತೂಕ ಇಳಿಯುವ ಸಾಧ್ಯತೆ ಇದೆ. ಇದು ನಮ್ಮ ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಮಧುಮೇಹ ಮತ್ತು ಇತರ ಸಮಸ್ಯೆಗಳ ಅಪಾಯ ಕಡಿಮೆಯಾಗುತ್ತದೆ. ಎರಡನೆಯದಾಗಿ, ಉಪವಾಸ ಹೃದಯ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಉಪವಾಸದಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಕೊಬ್ಬನ್ನು ಬಳಸಿಕೊಳ್ಳಲು ಸಹಾಯವಾಗುತ್ತದೆ. ಹೀಗಾಗಿ ನಮ್ಮ ಹೃದಯ ಆರೋಗ್ಯ ಸುಧಾರಿಸುತ್ತದೆ. ನ್ಯೂಟ್ರಿಷನಲ್ ರಿಸರ್ಚ್ ಎಂಬ ಮ್ಯಾಗಜಿನ್ ಪ್ರಕಾರ ಈ ರೀತಿಯ ಅವಧಿಕ ಉಪವಾಸ ಮಾಡುವವರಿಗೆ 30% ಕಡಿಮೆ ಅಪಾಯವಿದೆ. ಹೀಗಾಗಿ ಹೃದಯ ಮತ್ತು ರಕ್ತನಾಳಗಳ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಮೂರನೆಯದಾಗಿ, ಉಪವಾಸ ಡಿಟಾಕ್ಸಿಫಿಕೇಶನ್ ಮತ್ತು ಕೋಶ ಪುನರ್ನಿರ್ಮಾಣವನ್ನು ಉತ್ತೇಜಿಸುತ್ತದೆ. ಉಪವಾಸದಿಂದ ನಮ್ಮ ದೇಹದಲ್ಲಿ ಆಟೋಫ್ಯಾಜಿ ಎಂಬ ಪ್ರಕ್ರಿಯೆ ಹೆಚ್ಚಾಗುತ್ತದೆ. ಅಂದರೆ ಅಗತ್ಯವಿಲ್ಲದ ಪದಾರ್ಥಗಳನ್ನು ಹೊರಹಾಕಲಾಗುತ್ತದೆ ಮತ್ತು ಹಾನಿಗೊಳಗಾದಗಳು ಚೆನ್ನಾಗಿ ಗುಣಮುಖವಾಗುತ್ತವೆ. ನೀವು ಪ್ರಾಚೀನ ಆಯುರ್ವೇದ ಪದ್ಧತಿಗಳನ್ನು ನೋಡಿದರೆ ಉಪವಾಸದಿಂದ ದೇಹದಲ್ಲಿ ವಿಷಕಾರಿ ಪದಾರ್ಥಗಳು ಹೊರಹೋಗಿ ದೇಹ ತಾಜಾ ಆಗುತ್ತದೆ ಎಂದು ಹೇಳಲಾಗುತ್ತಿತ್ತು. ಅದನ್ನೇ ಅವರು ಹೇಳುತ್ತಿದ್ದರು. ಉಪವಾಸದ 4ನೇ ಲಾಭವೆಂದರೆ ಅದು ಮಾನಸಿಕ ಸ್ಪಷ್ಟತೆಯನ್ನು ಬಹಳ ಮಟ್ಟಿಗೆ ಹೆಚ್ಚಿಸುತ್ತದೆ. ನಾವು ಉಪವಾಸ ಮಾಡುತ್ತಿದ್ದಾಗ ನಮ್ಮ ಮೆದುಳಿನಿಂದ ಬಿಡುಗಡೆಗೊಳ್ಳುವ ಬ್ರೈನ್ ಡೆರೈವ್ಡ್ ನ್ಯೂರೋಟ್ರೋಫಿಕ್ ಫ್ಯಾಕ್ಟರ್ ಎಂಬ ಪದಾರ್ಥದ ಪ್ರಮಾಣ ಹೆಚ್ಚಾಗುತ್ತದೆ. ಇದರಿಂದ ನಮ್ಮ ಮೆದುಳಿನ ಆರೋಗ್ಯ ಮತ್ತು ಸ್ಮರಣಶಕ್ತಿ ಸುಧಾರಿಸುತ್ತದೆ. ಉಪವಾಸದಲ್ಲಿರುವ ಜನರು ಹೆಚ್ಚು ಏಕಾಗ್ರತೆ ಮತ್ತು ಮಾನಸಿಕ ಸ್ಪಷ್ಟತೆ ಹೊಂದಿರುತ್ತಾರೆ. ಆ ಕಾಲದಲ್ಲಿ ಕೆಲವು ಯೋಧರು ಮತ್ತು ಸೇನಾಧಿಪತಿಗಳು ಯುದ್ಧಕ್ಕೆ ಹೋಗುವ ಮೊದಲು ಉಪವಾಸ ಮಾಡುತ್ತಿದ್ದರು. ಅದಕ್ಕೆ ಕಾರಣ ಇದು ಯುದ್ಧ ತಂತ್ರ ಮತ್ತು ಚಿಂತನೆ ಸುಧಾರಣೆಗೆ ಸಹಾಯ ಮಾಡುತ್ತದೆ. ಹಾಗೆ ನಟ ಪ್ರಕಾಶ್ ರಾಜ್ ಕೂಡ ಒಂದು ಸಿನಿಮಾದಲ್ಲಿ ಕೆಲಸ ಇದ್ದಾಗ ಊಟ ಮಾಡಬಾರದು, ಅದು ಗಮನಭಂಗ ಮಾಡಬಹುದು ಎಂದು ಹೇಳಿದ್ದರು. ಹಾಗಾದರೆ ನಾವು ಇದನ್ನೆಲ್ಲ ನೋಡಿದ್ದೇವೆ. ಇದೀಗ ಉಪವಾಸದ ದೋಷಗಳನ್ನು ನೋಡೋಣ. ಮುಖ್ಯವಾದುದು ಪೌಷ್ಟಿಕಾಂಶಗಳ ಕೊರತೆ. ನೀವು ತುಂಬಾ ಸಮಯ ಉಪವಾಸ ಮಾಡಿದ್ದರೆ ಅಥವಾ ಸರಿಯಾಗಿ ಮಾಡದೇ ಇದ್ದರೆ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳಂತಹ ಪೌಷ್ಟಿಕಾಂಶಗಳ ಕೊರತೆ ಆಗುವ ಸಾಧ್ಯತೆ ಹೆಚ್ಚು. ಹಾಗಾದರೆ ಇದನ್ನು ಹೇಗೆ ಸರಿಪಡಿಸಬಹುದು? ನೀವು ಊಟ ಮಾಡುವ ಸಮಯದಲ್ಲಿ ಸರಿಯಾದ ಹಣ್ಣುಗಳು, ತರಕಾರಿಗಳು ಮತ್ತು ಪ್ರೋಟೀನ್ಗಳನ್ನು ಸೇರಿಸಿ ಸಮತೋಲನ ಪೌಷ್ಟಿಕಾಂಶವನ್ನು ತೆಗೆದುಕೊಳ್ಳುವುದರಿಂದ ಇದನ್ನು ಪೂರೈಸಬಹುದು. ಪಾರಂಪರಿಕ ಉಪವಾಸವನ್ನು ಅನುಸರಿಸುವ ಅನೇಕ ಜನರು ಈ ಪೌಷ್ಟಿಕಾಂಶದ ಅಂಶವನ್ನು ಪಾಲಿಸುವುದಿಲ್ಲ. ಆದರೆ ನೀವು ಇದನ್ನು ಪಾಲಿಸಿದರೆ, ಎರಡನೇದು ನೀವು ಗಮನಿಸುವುದು ಅಂದರೆ ಮಾಂಸಪೇಶಿಗಳ ಕ್ಷಯವಾಗುವುದು. ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಈ ಮಾಂಸಪೇಶಿಗಳಿಂದ ಬರುತ್ತದೆ. ಇದರಿಂದ ಮಾಂಸಪೇಶಿ ದುರ್ಬಲತೆ ಹೆಚ್ಚಾಗುತ್ತದೆ ಮತ್ತು ನಿಮಗೆ ನೋವು ಉಂಟಾಗುತ್ತದೆ. ನೀವು ಉಪವಾಸ ಮಾಡುತ್ತಿದ್ದರೆ ಮತ್ತು ಪನೀರ್, ಮೊಸರು ಮತ್ತು ಬೇಳೆ ಅಥವಾ ಹುರುಳಿಕಾಯಿ ತರಹದ ಪದಾರ್ಥಗಳನ್ನು ಸೇರಿಸಿದರೆ ಪ್ರೋಟೀನ್ ಕೊರತೆಯನ್ನು ತಪ್ಪಿಸಬಹುದು. ಮೂರನೆಯದಾಗಿ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನೋಡಿದರೆ ಮಧುಮೇಹ ಇರುವವರು, ಕಡಿಮೆ ರಕ್ತ ಸಕ್ಕರೆ ಇರುವವರು ಮತ್ತು ವಯೋವೃದ್ಧರು ಉಪವಾಸದ ಸಮಯದಲ್ಲಿ ಶಕ್ತಿಯಲ್ಲಿ ತಕ್ಷಣದ ಇಳಿಕೆ ಉಂಟಾಗಿ ತಲೆಸುತ್ತು ಅಥವಾ ಅಚೇತನವಾಗುವ ಸಾಧ್ಯತೆ ಇದೆ. ಹೀಗಾಗಿ ನೀವು ಈ ವರ್ಗಕ್ಕೆ ಸೇರಿದ್ದರೆ ಉಪವಾಸ ಆರಂಭಿಸುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ನೀವು ಉಪವಾಸವನ್ನು ಆರಂಭಿಸಿದರೂ ಸಹ ನಿಧಾನವಾಗಿ ಪ್ರಾರಂಭಿಸಿ. ಅತ್ಯಂತ ಮುಖ್ಯವಾದ ಅಂಶವೆಂದರೆ ಅತಿಯಾದ ತಿನ್ನುವುದು. ಉಪವಾಸಕ್ಕೆ ತಯಾರಿ ಮಾಡುವ ಅನೇಕ ಜನರು ಹಿಂದಿನ ದಿನವೇ ಹೆಚ್ಚು ತಿನ್ನುತ್ತಾರೆ. ಅತಿಯಾದ ತಿನ್ನುವುದು ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು ಮತ್ತು ಉಪವಾಸದ ಲಾಭಗಳು ಸಂಪೂರ್ಣವಾಗಿ ಕಳೆದು ಹೋಗಬಹುದು. ಆದ್ದರಿಂದ ಜಾಗೃತವಾಗಿ ತಿನ್ನುವುದು ಮತ್ತು ಭಾವ್ಯ ನಿಯಂತ್ರಣವನ್ನು ಪಾಲಿಸುವುದು ಉತ್ತಮ. ಅಂದರೆ ನೀವು ತಿನ್ನಬೇಕಾದ ಪ್ರಮಾಣವನ್ನು ನಿಗದಿಪಡಿಸಬೇಕು. ನೀವು ಎದುರಿಸಬಹುದಾದ ಅತ್ಯಂತ ಮುಖ್ಯವಾದ ಸಮಸ್ಯೆ ಎಂದರೆ ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸುವುದರಿಂದ ಮತ್ತು ಜೀರ್ಣಕ್ರಿಯೆಯಲ್ಲಿ ಅಸಹಜತೆ ಉಂಟಾಗಬಹುದು. ಕೆಲವರಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ.
ಹೀಗಾಗಿ ಉಪವಾಸಕ್ಕೆ ಹೆಚ್ಚು ಒಗ್ಗಿಕೊಳ್ಳದವರಿಗೆ ನಿಧಾನವಾಗಿ ಪ್ರಾರಂಭಿಸುವುದು ಉತ್ತಮ. ಆ ಸಮಯದಲ್ಲಿ ನೀರಿನ ಪ್ರಮಾಣವನ್ನು ಹೆಚ್ಚಾಗಿ ಕುಡಿಯುವುದು ಮತ್ತು ಹಣ್ಣುಗಳು ಹಾಗೂ ತರಕಾರಿಗಳಂತಹ ಫೈಬರ್ ಸಮೃದ್ಧ ಆಹಾರಗಳನ್ನು ಸೇರಿಸುವುದು ಬಹಳ ಮುಖ್ಯ. ನಿಮಗೆ ಉಪವಾಸವು ಸರಿಹೊಂದಿದರೆ ನೀವು ಅದನ್ನು ಮಾಡಬಹುದು ಮತ್ತು ವೈದ್ಯರು ಸಲಹೆ ನೀಡಿದಂತೆ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಅದರ ಕಾರಣ ದೇಹದ ಅಗತ್ಯಗಳನ್ನು ಪಟ್ಟಿ ಮಾಡಿ ಆಹಾರ ಮತ್ತು ಉಪವಾಸ ಚಕ್ರವನ್ನು ಅದಕ್ಕೆ ಅನುಗುಣವಾಗಿ ಯೋಜಿಸಿದರೆ ಅದು ತುಂಬಾ ಉತ್ತಮವಾಗಿರುತ್ತದೆ. ಹಳೆಯವರು ಉಪವಾಸ ಮಾಡುತ್ತಿದ್ದರೆ ಸ್ವಲ್ಪ ಹೆಚ್ಚು ಜಾಗರೂಕತೆ ವಹಿಸುವುದು ಮುಖ್ಯ. ಈ ರೀತಿಯ ಉಪವಾಸವನ್ನು ಮಾಡಿದಾಗ ನಿಮ್ಮ ದೇಹದಲ್ಲಿ ಶರ್ಕರೆ ಮಟ್ಟದ ಬದಲಾವಣೆಗಳಂತಹ ಏರುಪೇರುಗಳು ಸಂಭವಿಸಬಹುದು. ಆದುದರಿಂದ ನೀವು ಉಪವಾಸ ಮಾಡಲು ಯೋಜಿಸುತ್ತಿದ್ದರೆ ಆಹಾರ ಸೇವಿಸುವ ಅವಧಿಗೆ ಬೇಕಾದ ಆಹಾರವನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳಿ. ನೀವು ತಿನ್ನುವ ಆಹಾರಕ್ಕೆ ಗಮನ ಕೊಡದೆ ಮುಖ್ಯ ಆಹಾರಗಳನ್ನು ತಪ್ಪಿಸಿದರೆ ಹಸಿವಾಗಿರಬಹುದು, ತೀವ್ರ ಆಸೆಗಳನ್ನು ಅನುಭವಿಸಬಹುದು. ಉಪವಾಸಕ್ಕೆ ಹಲವಾರು ಲಾಭಗಳಿದ್ದರೂ ಈ ನಿರ್ದಿಷ್ಟ ರೀತಿಯ ಉಪವಾಸವು ಎಲ್ಲರಿಗೂ ಸರಿಹೊಂದುವುದಿಲ್ಲ. ಆದುದರಿಂದ ನಿಮ್ಮ ದೇಹದ ಮಾತು ಕೇಳಿ ಮತ್ತು ಅಗತ್ಯವಿದ್ದರೆ ತಜ್ಞರನ್ನು ಸಂಪರ್ಕಿಸಿ. ಈ ರೀತಿಯ ಉಪವಾಸದ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ಬೇಕಾದರೆ ಕೆಳಗೆ ಕಾಮೆಂಟ್ ಮಾಡಿ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.